Hello students, in this video we'll learn about combination of bulbs or heaters which requires a concept of electric power and energy. So we'll learn how to apply this concept of electric power and energy in the combination of bulbs or heaters, right? Okay, next note. Iga, we'll see in detail about this. Here we have taken a bulb now on the battery connect ಮಾಡಿದ್ವಿ. ನೀವು ಯಾವುದೇ bulb ತಗೊಳ್ರಿ, any bulb you take, every bulb has a certain value printed on it. ಎಲ್ಲ bulbs ಮೇಲೆ ಒಂದು certain power ಮತ್ತು ಒಂದು certain voltage ಅದರ ಮೇಲೆ ಪ್ರಿಂಟ್ ಹಾಕಿರ್ತಾರೆ, ರೈಟ್? ಸೊ ಈಗ ನಾನು ಅಂತೀನಿ ಈ ಬಲ್ಬ್ ಮೇಲೆ ಪವರ್ ನಮಗೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 100 ವ್ಯಾಟ್ ಪವರ್ ಪ್ರಿಂಟ್ ಹಾಕಿದ್ದಾರೆ. ಆ ಬಲ್ಬ್ ಮೇಲೆ ವೋಲ್ಟೇಜ್ ಎಷ್ಟು ಅದಪ್ಪ ಅಂದ್ರೆ 100 ವೋಲ್ಟ್ ನಮಗೆ ಅದರದ ವೋಲ್ಟೇಜ್ ಅದ ಅಂತ ನಾ ಹೇಳ್ತೀನಿ, ಕರೆಕ್ಟ್? ಸೊ ಈಗ ನೋಡ್ರಿ, ಇದ್ರ ಮೇಲೆ ಪ್ರಿಂಟ್ ಹಾಕಿರುವಂತ ವ್ಯಾಲ್ಯೂ ರೀ, ಆ ಬಲ್ಬ್ ಮೇಲೆ ಪ್ರಿಂಟ್ ಹಾಕಿರುವಂತ ವ್ಯಾಲ್ಯೂ. ಅದರ ಅರ್ಥ ಈಗ ಆಲ್ರೆಡಿ ಈ ಬಲ್ಬ್ 100 ವೋಲ್ಟೇಜ್ ಐತಿ ಅಂತಲ್ಲ, ಅದ್ರ ಮೇಲೆ ಪ್ರಿಂಟ್ ಹಾಕಿದಾರೆ. ಅದ್ರದ್ದು ಕೆಪಾಸಿಟಿ ಅದು ಎಷ್ಟು ವೋಲ್ಟೇಜ್ ಅದಕ್ಕೆ ನಾವು ಅಪ್ಲೈ ಮಾಡಬಹುದು, 100 ವೋಲ್ಟ್ ತನಕ ನಾವು ಅದಕ್ಕೆ ಅಪ್ಲೈ ಮಾಡಬಹುದು, ಕರೆಕ್ಟ್? ಸೊ 100 ವೋಲ್ಟ್ ತನಕ ಆ ಬಲ್ಬ್ ನಮಗೆ ವರ್ಕ್ ಆಗ್ತದ್ರಿ. 100 ವೋಲ್ಟ್ ಕಿಂತ ಜಾಸ್ತಿ ನೀವು ಅಪ್ಲೈ ಮಾಡ್ರಿ ಅಂದ್ರೆ ಬಲ್ಬ್ ಸುಟ್ಟು ಹೋಗ್ತದ್ರಿ, ಇಟ್ ವಿಲ್ ಗೆಟ್ ಫ್ಯೂಸ್ಡ್, ರೈಟ್? ಸೊ ಅದಕ್ಕೆ ಅದ್ರ ಕೆಪಾಸಿಟಿ ಅಂತ ನಾವು ಕರಿಬಹುದು ಅದನ್ನ, ರೈಟ್? ಇವು ಏನು ವ್ಯಾಲ್ಯೂಸ್ ಅದ್ರ ಮೇಲೆ ಪ್ರಿಂಟ್ ಹಾಕಿರ್ತಾರಲ್ಲ, ಇವಕ್ಕೆ ಮಾರ್ಕ್ಡ್ ಪವರ್ ಅಂಡ್ ಮಾರ್ಕ್ಡ್ ವೋಲ್ಟೇಜ್ ಅಂತ ಕರಿಬಹುದು, ಇಲ್ಲ ಸ್ಪೆಸಿಫೈಡ್ ಪವರ್ ಅಂಡ್ ಸ್ಪೆಸಿಫೈಡ್ ವೋಲ್ಟೇಜ್ ಅಂತ ಅವ್ರು ಕರಿಬಹುದು, ರೇಟೆಡ್ ಪವರ್ ಅಂಡ್ ರೇಟೆಡ್ ವೋಲ್ಟೇಜ್ ಅಂತ ಕರಿಬಹುದು. ಸೊ ದೀಸ್ ಮೆನಿ ನೇಮ್ಸ್ ದೇ ಮೇ ಯೂಸ್ ಇನ್ ಕ್ವೆಶ್ಚನ್. ಮಾರ್ಕ್ಡ್ ಪವರ್, ಸ್ಪೆಸಿಫೈಡ್ ಪವರ್, ರೇಟೆಡ್ ಪವರ್, ಮಾರ್ಕ್ಡ್ ವೋಲ್ಟೇಜ್, ಸ್ಪೆಸಿಫೈಡ್ ವೋಲ್ಟೇಜ್, ರೇಟೆಡ್ ವೋಲ್ಟೇಜ್, ಈ ತರ. ಇನ್ ನೆಕ್ಸ್ಟ್ ಈ ಬಲ್ಬ್ ನಾ ಸಪೋಸ್ ಈಗ 80 ವೋಲ್ಟ್ ನಾ ಬ್ಯಾಟ್ರಿ ಅಪ್ಲೈ ಮಾಡಿ ಅಂತಂದ್ರೆ, ಈಗ ಇದು ಬಲ್ಬ್ ವರ್ಕ್ ಆಗಂಗಿಲ್ಲ ಅಂತಲ್ಲ, ಆ ಬಲ್ಬ್ ಗ್ಲೋ ಆಗಂಗಿಲ್ಲ ಅಂತಲ್ಲ, ಆಗ್ತದ್ರಿ, ರೈಟ್? ಇಟ್ ವಿಲ್ ಬಿ ಮೋರ್. ಬಟ್ ಈಗ ನಾವು ಅಪ್ಲೈ ಮಾಡಿದ ವೋಲ್ಟೇಜ್ ಏನದಲ್ಲ, ನಾವು ಅಪ್ಲೈ ಮಾಡಿದ ವೋಲ್ಟೇಜ್ ಮಾರ್ಕ್ಡ್ ವೋಲ್ಟೇಜ್ ಕಿಂತನೂ ಕಡಿಮೆ ಅದ ರೀ, ಮಾರ್ಕ್ಡ್ ವೋಲ್ಟೇಜ್ ಕಿಂತನೂ ಕಡಿಮೆ ಅದ. ಸೊ ಕಡಿಮೆ ಇತ್ತಪ್ಪ ಅಂತಂದ್ರೆ ಈ ಬಲ್ಬ್ ಅವಾಗ ಪ್ರಾಕ್ಟಿಕಲಿ ಎಷ್ಟು ಪವರ್ ನ ಡಿಸಿಪೇಟ್ ಮಾಡ್ತಿರ್ತದ, ಎಷ್ಟು ಔಟ್ಪುಟ್ ಪವರ್ ನ ಕೊಡ್ತಿರ್ತದ, ಹೌ ಮಚ್ ಔಟ್ಪುಟ್ ಪವರ್ ಇಟ್ ಗಿವ್ಸ್, ಆ ಔಟ್ಪುಟ್ ಪವರ್ ನಮಗೆ ಮಾರ್ಕ್ಡ್ ಪವರ್ ಕಿಂತನೂ ಕಡಿಮೆ ಇರ್ತದ್ರಿ. ಅಂದ್ರೆ 100 ವ್ಯಾಟ್ ಕಿಂತನೂ ಕಡಿಮೆ ಇರ್ತದ್ರಿ. ಇಟ್ ವಿಲ್ ಬಿ ಲೆಸ್ ದೆನ್ 100 ವ್ಯಾಟ್, ರೈಟ್? ಸೊ ಇದು ನಮಗೆ 100 ವ್ಯಾಟ್ ಕಿಂತನೂ ಕಡಿಮೆ ಪವರ್ ನದ ಏನ್ ಮಾಡ್ತಿರ್ತದಪ್ಪ ಅಂದ್ರೆ ಡಿಸಿಪೇಟ್ ಮಾಡ್ತಿರ್ತದೆ. ಇಫ್ ವಿ ಇಸ್ ಈಕ್ವಲ್ ಟು ವಿ ನಾಟ್, ನೀವು ಎಕ್ಸಾಕ್ಟ್ ಅದ್ರದ್ದು ಎಷ್ಟು ವೋಲ್ಟೇಜ್ ಐತೆ ಅಷ್ಟ ವೋಲ್ಟೇಜ್ ನೀವು ಅದಕ್ಕೆ ಕೊಟ್ರಿ ಅಂದ್ರೆ, ಈಗ ಆ ಬಲ್ಬ್ ಏನಿರ್ತದಲ್ಲ, ಇಟ್ ವಿಲ್ ಬಿ ಗಿವಿಂಗ್ ಔಟ್ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಅದ್ ನಮಗೆ ಮಾಡ್ತಿರ್ತದ್ರಿ, ರೈಟ್? ಇಫ್ ವಿ ಇಸ್ ಗ್ರೇಟರ್ ದೆನ್ ವಿ ನಾಟ್, ಮಾರ್ಕ್ಡ್ ವೋಲ್ಟೇಜ್ ಕಿಂತನೂ ಜಾಸ್ತಿ ವೋಲ್ಟೇಜ್ ನೀವು ಅಪ್ಲೈ ಮಾಡಿರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾ ಇದು 120 ವೋಲ್ಟ್ ಅಪ್ಲೈ ಮಾಡಿ ಅಂದ್ರೆ ಬಲ್ಬ್ ವಿಲ್ ಗೆಟ್ ಫ್ಯೂಸ್ಡ್. ಆ ಬಲ್ಬ್ ನಮಗೆ ಏನಾಗ್ತದಪ್ಪ ಅಂದ್ರೆ ಸುಟ್ಟು ಹೋಗ್ತದೆ, ಫ್ಯೂಸ್ ಆಗ್ತದೆ, ರೈಟ್? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಕ್ಡ್ ಪವರ್ ಅಂಡ್ ಮಾರ್ಕ್ಡ್ ವೋಲ್ಟೇಜ್. ಇವು ಆ ಬಲ್ಬ್ ಮೇಲೆ ಪ್ರಿಂಟ್ ಹಾಕಿರುವಂತ ವ್ಯಾಲ್ಯೂಸ್, ಪ್ರಿಂಟ್ ಹಾಕಿರೋ ಅಂದ್ರೆ ಅದರದ ಕೆಪಾಸಿಟಿ ಅದು, ಎಷ್ಟು ನೀವು ವೋಲ್ಟೇಜ್ ಕೊಡ್ರಿ ಎಷ್ಟು ಪವರ್ ಅದು ಕೊಡ್ತದ್ರಿ, ಲೈಕ್ ದಟ್ ಇಟ್ ಇಸ್, ರೈಟ್? ಓಕೆ, ವೆಲ್, ಸೊ ಇದು ನಮಗೆ ಮಾರ್ಕ್ಡ್ ವೋಲ್ಟೇಜ್ ಮತ್ತು ಮಾರ್ಕ್ಡ್ ಪವರ್ ಬಗ್ಗೆ ಕ್ಲಿಯರ್ಲಿ ಗೊತ್ತಾಯ್ತಾ? ವಿ ಗಾಟ್ ದ ಐಡಿಯಾ ಅಬೌಟ್ ದಟ್. So here I am applying a voltage V. Let the marked power of this bulb be P0 and let the marked voltage of this bulb be V0. So ಈಗ ನೋಡ್ರಿ, ನಾವು ಅಪ್ಲೈ ಮಾಡಿದ ವೋಲ್ಟೇಜ್ V ಅದ, ಅದ್ರದ್ದು ಮಾರ್ಕ್ಡ್ ವೋಲ್ಟೇಜ್ V0 ಅದ, ಮಾರ್ಕ್ಡ್ ಪವರ್ P0 ಅದ, ಕರೆಕ್ಟ್? ಸೊ ಈಗ ನಾವು ಪ್ರಾಕ್ಟಿಕಲಿ ಬೇರೆ ವೋಲ್ಟೇಜ್ ಅಪ್ಲೈ ಮಾಡಿದೀವಿ, ಅದರ ಕೆಪಾಸಿಟಿ ನಮಗೆ V0 ಅಂತ ಹೇಳಿದೆ. ನಾವು ಎಷ್ಟು ವೋಲ್ಟೇಜ್ ಮೇಲೆ ಡಿಪೆಂಡ್, ಎಷ್ಟು ವೋಲ್ಟೇಜ್ ನಾವು ಅಪ್ಲೈ ಮಾಡಿರ್ತೀವಿ ಅದ್ರ ಮೇಲೆ ಇದ್ರದ ಪವರ್ ನಮಗೆ ಪ್ರಾಕ್ಟಿಕಲ್ ಪವರ್ ಅಲ್ಲಿ ಬೇರೆ ಬೇರೆ ಇರ್ತದೆ. ಇಟ್ ವಿಲ್ ನಾಟ್ ಬಿ ಎಕ್ಸಾಕ್ಟ್ಲಿ ಈಕ್ವಲ್ ಟು P0 ಓನ್ಲಿ, ಅದು P0 ಈಕ್ವಲ್ ಇರಂಗಿಲ್ರಿ, ಅದಕ್ಕಿಂತ ಕಡಿಮೆ ಇರಬಹುದು. ಸೊ ಇದಕ್ಕೆ ನಮಗೆ ಪ್ರಾಕ್ಟಿಕಲಿ ಇಲ್ಲಿ ಎಷ್ಟು ಪವರ್ ನ ಡಿಸಿಪೇಟ್ ಮಾಡ್ತಿರ್ತಲ್ಲ, ಆ ಪವರ್ ನವ್ರು ಈ ತರ ಕೇಳಬಹುದ್ರಿ. ದೇ ಮೇ ಆಸ್ಕ್ ಯು ಬೈ ಯೂಸಿಂಗ್ ಡಿಫರೆಂಟ್ ವರ್ಡ್ಸ್ ಲೈಕ್ ದಿಸ್: ಆಕ್ಚುಯಲ್ ಪವರ್, ಟ್ರೂ ಪವರ್, ಔಟ್ಪುಟ್ ಪವರ್, ಅಥವಾ ಬ್ರೈಟ್ನೆಸ್, ಲೈಕ್ ದಿಸ್ ದೇ ಮೇ, ಅಥವಾ ಪವರ್ ಕನ್ಸ್ಯೂಮ್ಡ್. So these many different words they will use, right? And that is represented by P. Adನ್ನ ನಾವು P ದಿಂದ represent ಮಾಡ್ಕೊತೀವಿ. So this power P will be equal to V square divided by R. ಈ actual power ಅಥವಾ true power ನಮಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ P is equal to V square divided by R. ಕ್ಲಿಯರ್ ಅದರಿ? ಓಕೆ, ಸೊ ಆಕ್ಚುಯಲ್ ಪವರ್ ಮತ್ತು ಮಾರ್ಕ್ಡ್ ಪವರ್ ಡಿಫರೆನ್ಸ್ ಅದಾವ್ರೆ. ಆಕ್ಚುಯಲ್ ವೋಲ್ಟೇಜ್ ಮತ್ತು ಮಾರ್ಕ್ಡ್ ವೋಲ್ಟೇಜ್, ಅಪ್ಲೈಡ್ ವೋಲ್ಟೇಜ್ ಮತ್ತು ಮಾರ್ಕ್ಡ್ ವೋಲ್ಟೇಜ್ ನಡುವೆ ಡಿಫರೆನ್ಸ್ ಅದ. ಇವೆರಡು ಪ್ರಿಂಟೆಡ್ ವ್ಯಾಲ್ಯೂ. ನಾವು ಪ್ರಾಕ್ಟಿಕಲಿ ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತಿರ್ತೀವಿ ಅದು ಬೇರೆ ಇರ್ತದ್ರಿ, ಪ್ರಿಂಟೆಡ್ ವ್ಯಾಲ್ಯೂ ಬೇರೆ ಇರ್ತದ್ರಿ, ಕರೆಕ್ಟ್? ಓಕೆ, ಈ ನೆಕ್ಸ್ಟ್ ನೋಡ್ರಿ, ಹಂಗಾದ್ರೆ ಈ ಮಾರ್ಕ್ಡ್ ಪವರ್ ಮತ್ತು ಈ ಮಾರ್ಕ್ಡ್ ವೋಲ್ಟೇಜ್ ಅದಕ್ಕೆ ಯೂಸ್ ರೀ. ಮಾರ್ಕ್ಡ್ ಪವರ್ ಅಂಡ್ ಮಾರ್ಕ್ಡ್ ವೋಲ್ಟೇಜ್ ಆರ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಓನ್ಲಿ.
ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆಫ್ ಬಲ್ಬ್ ಓನ್ಲಿ. ಬಲ್ಬ್ ದ ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಮಾತ್ರ ನೀವು ಏನ್ ಮಾಡ್ಬೇಕ, ಇವು ಎರಡು ವ್ಯಾಲ್ಯೂಸ್ ಗಳನ್ನು ಯೂಸ್ ಮಾಡ್ಬೇಕು. ಯಾವುದು? ಮಾರ್ಕ್ಡ್ ವ್ಯಾಲ್ಯೂಸ್. ಮಾರ್ಕ್ಡ್ ಪವರ್ ಅಂಡ್ ಮಾರ್ಕ್ಡ್ ವೋಲ್ಟೇಜಸ್ ಆರ್ ಯೂಸ್ ಟು ಕ್ಯಾಲ್ಕುಲೇಟ್ ಓನ್ಲಿ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಅಥವಾ ರೆಸಿಸ್ಟೆನ್ಸ್ ಆಫ್ ದ ಹೀಟರ್. Clear? Okay, that is all about the actual power, true power, output power, brightness ಅಥವಾ power consumed ಅಂತ ನಾವೇನಂತೀವಿ. Clear? Okay, next ನೋಡ್ರಿ. ಈಗ ಅವ ಬಲ್ಬ್ಸ್ ನಮಗೆ ಸಪೋಸ್ ಸಿರೀಸ್ ಒಳಗಿದ್ದು ಪ್ಯಾರಲಲ್ ಒಳಗಿದ್ದು ಅಂದ್ರೆ ಏನ್ ಡಿಫ್ರೆನ್ಸ್ ರೀ ನೋಡ್ರಿ. ಈಗ ಏನ್ ನಾ ರಿಲೇಷನ್ ಹೇಳ್ತೀನಿ, ದಿಸ್ ರಿಲೇಷನ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಯೂಸ್ಫುಲ್. ದಿಸ್ ರಿಲೇಷನ್ ಇಸ್ ಗೋಯಿಂಗ್ ಟು ಬಿ ಬ್ರಹ್ಮಾಸ್ತ್ರ ಟು ಸಾಲ್ವ್ ಆಲ್ ದ ಕ್ವೆಶನ್ಸ್ ರಿಲೇಟೆಡ್ ಟು ಕಾಂಬಿನೇಷನ್ ಆಫ್ ಬಲ್ಬ್ಸ್. ನಿಮಗೆ ಇದು ಒಂದು ರಿಲೇಷನ್ ಗೊತ್ತಿದ್ರೆ ಸಾಕ್ರಿ, many number of questions you can solve within seconds by just looking at the values in the question. So this is going to be very important. So tilkori actual power will be inversely proportional to marked power and directly proportional to the resistance. So this is the relation for the actual power, marked power and resistance of the bulbs when the bulbs are in series. ಬಹಳ ಇಂಪಾರ್ಟೆಂಟ್ ರಿಲೇಷನ್ ರೀ. ಇದ್ರ ಮೇಲೆ ನೀವು ಬಹಳ ಕ್ವಶನ್ಸ್ ಗಳನ್ನ ಈಸಿಲಿ ನೀವು ವ್ಯಾಲ್ಯೂಸ್ ನೋಡಿದ ಕೂಡಲೇ ಕ್ವಶನ್ ದಾಗ ನೋಡಿದ ಕೂಡಲೇ ನೀವು ಇದರಿಂದ ನೀವು ಆನ್ಸರ್ ಹೇಳ್ಬಹುದು, ರೈಟ್? ಓಕೆ, ವಿದಿನ್ ಸೆಕೆಂಡ್ಸ್ ನಿಮ್ಗೆ ಕರೆಕ್ಟ್ ಆಪ್ಷನ್ ಗೊತ್ತಾಗ್ತದ್ರಿ. ಅದ ನಮಗೆ ಪ್ಯಾರಲಲ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಆಕ್ಚುಯಲ್ ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾರ್ಕ್ಡ್ ಪವರ್ ಅಂಡ್ ಮಾರ್ಕ್ಡ್ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಲೈಕ್ ದಿಸ್ ಇಟ್ ಇಸ್. ಸೊ ಡಿಫರೆನ್ಸ್ ನೋಡ್ರಿ, ಅಥವಾ ಇಲ್ಲಿ ಒಂದು ಸಿಮಿಲಾರಿಟಿ ನೋಡ್ರಿ. ಮಾರ್ಕ್ಡ್ ಪವರ್ ಮತ್ತು ರೆಸಿಸ್ಟೆನ್ಸ್ ಏನಿರ್ತಾವಲ್ಲ ಇವು ಯಾವಾಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಮಾರ್ಕ್ಡ್ ಪವರ್ ಅಂಡ್ ರೆಸಿಸ್ಟೆನ್ಸ್ ವಿಲ್ ಆಲ್ವೇಸ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಕ್ಲಿಯರ್? ಓಕೆ, ಸೊ ಇದು ಮೇನ್ ರಿಲೇಷನ್ ಅದ ರೀ, ಇದು ನೀವು ನೆನ್ಪಿಟ್ಕೋಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಈಗ ಎರಡು ಬಲ್ಬ್ ನಮಗೆ ಸಿರೀಸ್ ಒಳಗೆ ಕನೆಕ್ಟ್ ಇದ್ದಪ್ಪ ಅಂತಂದ್ರೆ ಎಫೆಕ್ಟಿವ್ ಪವರ್ ನಮಗೆ ಎಷ್ಟು ಆಗ್ತದ್ರಿ? ಇಟ್ ವಿಲ್ ಬಿ P01 ಇಂಟು P02 ಡಿವೈಡೆಡ್ ಬೈ P01 ಪ್ಲಸ್ P02. ಮಾರ್ಕ್ಡ್ ಪವರ್ಸ್ ಏನಿರ್ತಾವ ಅದನ್ನೇ ಯೂಸ್ ಮಾಡ್ಬೇಕಿಲ್ಲ, ರೈಟ್? ಸೊ ಸಿರೀಸ್ ಪವರ್ ಇಕ್ವಾಲೆಂಟ್ ಸಿರೀಸ್ ಪವರ್ ಇದು. ಈಕ್ವಲೆಂಟ್ ಪ್ಯಾರಲಲ್ ಪವರ್ ನೋಡ್ರಿ ಏನಾಗ್ತದೆ? ಈಕ್ವಲೆಂಟ್ ಪ್ಯಾರಲಲ್ ಪವರ್ ವಿಲ್ ಬಿ ಈಕ್ವಲ್ ಟು P01 ಪ್ಲಸ್ P02. ಇದು ನಮಗೆ ಎಫೆಕ್ಟಿವ್ ಪ್ಯಾರಲಲ್ ಪವರ್ ಆಗ್ತದೆ. ನೆಕ್ಸ್ಟ್, ಬಲ್ಬ್ಸ್ ಸಿರೀಸ್ ಒಳಗಿದ್ದಾಗ ಇಫ್ ಒನ್ ಬಲ್ಬ್ ಫ್ಯೂಸಸ್, ಒಂದ್ ಬಲ್ಬ್ ನಮಗೆ ಹೋಯ್ತು ಅಂತ ಇಟ್ಕೋರಿ. ಇಫ್ ಒನ್ ಬಲ್ಬ್ ಫ್ಯೂಸ್ ಅದರ್ ಬಲ್ಬ್ಸ್ ವಿಲ್ ನಾಟ್ ಗ್ಲೋ. ಬೇರೆ ಬಲ್ಬ್ಸ್ ಏನಿರ್ತಾವಲ್ರಿ ಅದ್ರ ಜೊತೆ ಆ ಬಲ್ಬ್ಸ್ ನಮಗೆ ಹತ್ತಂಗಿಲ್ರಿ, ವಿಲ್ ನಾಟ್ ಗ್ಲೋ, ರೈಟ್? ಒಂದ್ ಬಲ್ಬ್ ಹೋದ್ರೆ ಉಳ್ಕಿದ್ದು ಎಲ್ಲಾ ಬಲ್ಬ್ಸ್ ಬಂದ್ ಬೀಳ್ತಾವ್ರಿ. ಯಾವ್ದ್ರೊಳಗ? ಸಿರೀಸ್ ಒಳಗ್ರಿ. ಪ್ಯಾರಲಲ್ ಒಳಗ ಹಂಗಲ್ರಿ. ಇಫ್ ಒನ್ ಬಲ್ಬ್ ಫ್ಯೂಸಸ್ ಅದರ್ ಬಲ್ಬ್ಸ್ ವಿಲ್ ಗ್ಲೋ. ಅದರ್ ಬಲ್ಬ್ಸ್ ವಿಲ್ ಗ್ಲೋ. ಉಳ್ಕಿದ ಬಲ್ಬ್ಸ್ಗಳು ನಮಗೆ ಇಲ್ಲಿ ವರ್ಕ್ ಆಗ್ತಾವ್ರಿ, ಇವೇನ್ ಬಂದ್ ಬೀಳಂಗಿಲ್ರಿ, ರೈಟ್? That is the difference between bulbs in parallel and bulbs in series. We'll see some questions and we'll know how to apply this concept to the questions. ಇದು ಕರೆಕ್ಟ್ ಆಗಿ ನೆನ್ಪಿಳ್ಕೊಡಿ. ಬಲ್ಬ್ಸ್ ಇನ್ ಸಿರೀಸ್ ಒಳಗಿದ್ದಾಗ ಏನ್ ರಿಲೇಷನ್ ಅದ, ಬಲ್ಬ್ಸ್ ಇನ್ ಪ್ಯಾರಲಲ್ ಒಳಗಿದ್ದಾಗ ಏನ್ ರಿಲೇಷನ್ ಅದ, and we'll understand how to apply this relation to the given questions. ಯಾವ ತರ ಅಪ್ಲೈ ಮಾಡ್ಬೇಕು ಈಗ ನೋಡ್ರಿ, ನಿಮಗೆ ಇದ್ರದ್ದು ಎಷ್ಟು ಯೂಸ್ ಅದ ಅಂತ ಗೊತ್ತಾಗ್ತದೆ. So listen, what they have given in the question ನೋಡ್ರಿ ಏನದ? 2 resistors of resistance 100 ohm 200 ohm. ನೋಡ್ರಿ ಕ್ವೆಶ್ಚನ್ ದಾಗ ಅವ್ರು ರೆಸಿಸ್ಟೆನ್ಸ್ ಅನ್ಬಹುದು, ಬಲ್ಬ್ ಅನ್ಬಹುದು, ಹೀಟರ್ ಅನ್ಬಹುದು, ಆಲ್ ಆರ್ ಸಿಮಿಲರ್, ರೈಟ್? ಸೊ 2 resistors of resistance 100 ohm and 200 ohm are connected in parallel. ನೋಡ್ರಿ ಕಾಂಬಿನೇಷನ್ ಯಾವ್ದದ? ಪ್ಯಾರಲಲ್. In an electric circuit, the ratio of the thermal energy developed in 100 ohm to that in 200 ohm is given by. ಓಕೆ, ಅದರದ ನಮಗೆ ಗಿವನ್ ಎಷ್ಟು ನಮಗೆ ರೇಷಿಯೋ ಆಗ್ತದ ಅಂತ ಕೇಳತ್ತಾರ್ರಿ. ನೋಡ್ರಿ, ಎನರ್ಜಿ ಕೇಳಿದಾರೆ, ಪವರ್ ಮತ್ತು ಎನರ್ಜಿಗೆ ಇಷ್ಟ ಡಿಫ್ರೆನ್ಸ್ ಅದ ರೀ. ಸಿ, ಪವರ್ ಅಂತಂದ್ರೆ ಇಟ್ ಈಸ್ V ಇಂಟು I, ಎನರ್ಜಿ ಅಂತಂದ್ರೆ ಇಟ್ ಈಸ್ V ಇಂಟು I ಇಂಟು T, ರೈಟ್? V ಇಂಟು I ಇಂಟು T, ರೈಟ್? ಸೊ ದಿಸ್ ಇಸ್ ಎನರ್ಜಿ. ನೆಕ್ಸ್ಟ್ ನೋಡ್ರಿ, ಈಗ ನಾವಿಲ್ಲಿ ಒಂದು ಹೇಳ್ಬಹುದು, ಪ್ಯಾರಲಲ್ ಕಾಂಬಿನೇಷನ್ ಐತಿ, ರೆಸಿಸ್ಟೆನ್ಸ್ ನಮಗೆ ಕೊಟ್ಟಿದಾರ್ರಿ. R1:2 R2 ರೆಸಿಸ್ಟೆನ್ಸ್ ನಮಗೆ ಎಷ್ಟು ಅದ್ರಿ? 1:2 ಅಂತ ಬರೀಬಹುದು. 100:200 ಅಂದ್ರೆ 1:2, ರೈಟ್? ಯಾವ ಕಾಂಬಿನೇಷನ್ ಅದ ರೀ? ಪ್ಯಾರಲಲ್ ಕಾಂಬಿನೇಷನ್ ಅದ. ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ನೋಡ್ರಿ, ಆಕ್ಚುಯಲ್ ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾರ್ಕ್ಡ್ ಪವರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ನಮ್ಗೆ ಅವ್ರ ಏನ್ ಕೇಳತ್ತಾರ್ರಿ? ದ ರೇಷಿಯೋ ಆಫ್ ಥರ್ಮಲ್ ಎನರ್ಜಿ. ಈಗ ನೀವಿಲ್ಲೇ ಈ ಪವರ್ ಅಂದ್ರನ ಎನರ್ಜಿ ಅಂತ ತಿಳ್ಕೊರಿ, ಪವರ್ ಅಂದ್ರನ ನೀವು ಎನರ್ಜಿ ಅಂತ ತಿಳ್ಕೊರಿ.
ಸೊ ಎನರ್ಜಿ ಯಾಕಂದ್ರೆ ಭಾಳ ಡಿಫ್ರೆನ್ಸ್ ಏನಿಲ್ರಿ, ಪವರ್ ಮತ್ತೆ ಎನರ್ಜಿಗೆ ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಎನರ್ಜಿ ಇಸ್ ಈಕ್ವಲ್ ಟು ವಿ ಐ ಅಂದ್ರೆ ನೀವು ಪವರ್ ಅಂತ ಬರಿಬಹುದು, ರೈಟ್. ಸೊ ಇಲ್ಲೇ ನಮಗೆ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪವರ್ ಅಂತ ಗೊತ್ತಾಗ್ತದೆ. ಕ್ಲಿಯರ್ ಅದ ರೀ? ಸೊ ಈಗ ನೋಡ್ರಿ, ಎನರ್ಜಿ ಆಕ್ಚುಯಲ್ ಎನರ್ಜಿ ಮತ್ತು ರೆಸಿಸ್ಟೆನ್ಸ್ ನಡುವೆ ಏನ್ ರಿಲೇಷನ್ ಅದ? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ಮೇಲೆ ಎನರ್ಜಿ ನಮಗೆ ರೆಸಿಸ್ಟೆನ್ಸ್ ಏನ್ ರೇಷಿಯೋ ಐತಿ ಅದರದ ರಿವರ್ಸ್ ರೇಷಿಯೋ ಇರ್ಬೇಕು. ಇದು 1:2 ಆದ್ರೆ ಇದು 2:1. 2:1 ನಮ್ಗೆ ಏನಿರ್ಬೇಕು? ಇತರದ ರೇಷಿಯೋ ಇರ್ಬೇಕು. ದೇ ಆರ್ ಆಸ್ಕಿಂಗ್ ಅಸ್ ದ ರೇಷಿಯೋ ಓನ್ಲಿ, ರೈಟ್. ಸೊ ಹೌ ಮಚ್ ವಿಲ್ ಬಿ ದ ಎನರ್ಜಿ ದೆನ್? 2:1. 2:1 ಆದ್ರೆ ಯಾವ ಆಪ್ಷನ್ ಕರೆಕ್ಟ್ ಐತ್ರಿ? ನಮಗೆ ಆಪ್ಷನ್ ಎ ನಮಗೆ ಕರೆಕ್ಟ್ ಐತ್ರಿ. ಸೊ ಫಾರ್ಮುಲಾ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡುವಂತ ಅವಶ್ಯಕತೆ ಇಲ್ರಿ. ಬಟ್ ವಿ ಶುಡ್ ಬಿ ನೋಯಿಂಗ್ ದಿಸ್ ರಿಲೇಷನ್. ಈ ರಿಲೇಷನ್ ನಮಗೆ ಗೊತ್ತಿರಬೇಕು, ಅಂದಾಗ ಮಾತ್ರ ನಾವು ವಿದಿನ್ ಸೆಕೆಂಡ್ಸ್ ಇದನ್ನ ಹೇಳ್ಬೋದು, ರೈಟ್. ಇದು ಭಾಳ ನಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದೇನ್ರಿ. ಬಟ್ ಇದು ರಿಲೇಷನ್ ನಮ್ಮ ತಲೆ ಒಳಗೆ ಇತ್ತಪ್ಪ ಅಂದ್ರೆ ಇದು 100:200 ಆದ್ರೆ ಅದು 200:100 ಅಂತ ನಮ್ಗೆ ಗೊತ್ತಾಗಬೇಕು, ರೈಟ್. ಸೊ ದ ರೇಷಿಯೋ ವಿಲ್ ಬಿ 2:1. ಕ್ಲಿಯರ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ದ ಹೀಟಿಂಗ್ ಕಾಯಿಲ್ಸ್ ಆಫ್ ರೆಸಿಸ್ಟೆನ್ಸ್ 10 ohm and 20 ohm ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೋಡ್ರಿ ಯಾವ ಕಾಂಬಿನೇಷನ್ ಅದ? ಪ್ಯಾರಲಲ್. And connected to a battery of EMF 12 volt and internal resistance 1 ohm. The power consumed by them are in the ratio. The power consumed by them are in the ratio. Power consumed ಕೇಳ್ತಾರ್ರಿ. Power consumed ಅಂದ್ರೆ ಏನ್ರಿ? Actual power, true power, output power, brightness ಇವೆಲ್ಲ ಒಂದರಿ power consumed, right? ಸೊ ನಮಗೆ ಟ್ರೂ ಪವರ್ ಕೇಳ್ತಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಟ್ರೂ ಪವರ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಒಳಗೆ ಏನ್ ರಿಲೇಷನ್ ಇದೆ ನೋಡ್ರಿ. True power ಅಥವಾ actual power is directly proportional to marked power and inversely proportional to resistance. So finally true power is inversely proportional to resistance ಅಂತ ನಮಗೆ ಗೊತ್ತಾಯ್ತಾ ಪ್ಯಾರಲಲ್ ಒಳಗೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದ ಅಂದ್ಮೇಲೆ ನಮಗೆ ರೆಸಿಸ್ಟೆನ್ಸ್ ಅದ ರೇಷಿಯೋ ಏನಾಗ್ತದ್ರಿ? 10:2. 10:2 ಅಂದ್ರೆ 1:2. ಅದ್ರದ ರಿವರ್ಸ್ ರೇಷಿಯೋದಾಗ ಪವರ್ ಇರಬೇಕು. ಹಂಗಾದ್ರೆ ಏನಾಯ್ತ್ರಿ? 2:1, ರೈಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕ್ರಿ? 2:1 ಆದ್ರೆ ನಮಗೆ ಥರ್ಡ್ ಆಪ್ಷನ್ ಕರೆಕ್ಟ್ ಇರ್ಬೇಕ್ರಿ. ಸೊ ವಿದಿನ್ ಸೆಕೆಂಡ್ಸ್ ನಿಮ್ಗೆ ಆನ್ಸರ್ ಗೊತ್ತಾಗ್ತದ್ರಿ. ಬಟ್ ಏನ we should be knowing this relation, right? Okay, next ನೋಡ್ರಿ, ಇಲ್ಲೇ ನೋಡ್ರಿ 6 similar bulbs are connected as shown in the figure with a DC source of EMF E and 0 internal resistance. The ratio of power consumption ಅಂದ್ರೆ ಮತ್ತು ಔಟ್ಪುಟ್ ಪವರ್ ನನಗೆ ಕೇಳತ್ತನ್ರಿ. ನಮಗೆ ಪವರ್ ಕನ್ಸಂಪ್ಷನ್ by the bulbs when all are glowing. ಎರಡನೇದು in the situation when 2 from the section A and 1 from the section B are glowing. ಇವು ಎರಡು ಸಿಚುವೇಶನ್ ದಾಗಿಂದ ಪವರ್ ನಮಗೆ ರೇಷಿಯೋ ಕೇಳ್ತದೆ ನೋಡ್ರಿ. ಈಗ ಫಸ್ಟ್ ಇಲ್ಲಿ ಒಂದ್ ತಿಳ್ಕೊರಿ. ಈಗ ನಮಗೆ ಫಸ್ಟ್ ಸಿಚುವೇಶನ್ ನಾವು ತಗೊಳ್ಳೋಣ. ಆಲ್ ಬಲ್ಬ್ಸ್ ಆರ್ ಗ್ಲೋಯಿಂಗ್. ಎಲ್ಲಾ ಬಲ್ಬ್ಸ್ ನಮಗೆ ಗ್ಲೋ ಆಗತ್ತಾವ್ರಿ. ಇವು ಎಲ್ಲ ವರ್ಕ್ ಆಗತ್ತಾವ, ಇವು ಎಲ್ಲ ವರ್ಕ್ ಆಗತ್ತಾವ. ಸೊ ಈಗ ನೋಡ್ರಿ, ಇವು ಮೂರು ಏನದಾವಲ್ಲ 1, 2 and 3. ಆಲ್ ದೀಸ್ 3 ಆಲ್ ದೀಸ್ 3 ಎ ಸೆಕ್ಷನ್ ದಾಗ ಇರುವಂತ ಮೂರು ಏನದಾವ ಪ್ಯಾರಲಲ್ ಒಳಗದಾವ್ರಿ. ಸೊ ಐಡೆಂಟಿಕಲ್ ಬಲ್ಬ್ಸ್ ಅಂತಂದಾರ. ಸೊ ಆಲ್ ಆರ್ ಸಿಮಿಲರ್ ಬಲ್ಬ್ಸ್ ಅದಾವ ಅಂದ್ಮೇಲೆ ಇತರದ ಎಫೆಕ್ಟಿವ್ ಪವರ್ ನಮಗೆ ಎಷ್ಟು ಆಗಬೇಕ್ರಿ? ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ಪವರ್ ಆಫ್ ದಿಸ್? ಇತರದ ಎಫೆಕ್ಟಿವ್ ಪವರ್ ನಮಗೆ ಎಷ್ಟು ಆಗ್ತದೆ? ಇಟ್ ವಿಲ್ ಬಿ 3p. ಇದು ನಮಗೆ 3p ಆಗ್ತದ್ರಿ. ಇತರದ ಎಫೆಕ್ಟಿವ್ ಪವರ್ ಎಷ್ಟು ಆಗ್ತದ್ರಿ? 3p. ಆಮೇಲೆ 3p ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ನಮಗೆ ಸೀರೀಸ್ ಒಳಗದಾವ್ರಿ. ಸೊ ಟೋಟಲ್ ಎಫೆಕ್ಟಿವ್ ಪವರ್ ನಮಗೆ ಎಷ್ಟು ಆಗ್ತದ್ರಿ? ಇಟ್ ವಿಲ್ ಬಿ 3p/2. ಯಾವಾಗ? ಇಫ್ ಆಲ್ ಬಲ್ಬ್ಸ್ ಆರ್ ವರ್ಕಿಂಗ್, ಎಲ್ಲಾ ಬಲ್ಬ್ ವರ್ಕ್ ಆಗತ್ತಿದ್ದಾಗ ಫಸ್ಟ್ ಸಿಚುವೇಶನ್ ಒಳಗಡೆ ಅದ. ಫಸ್ಟ್ ಸಿಚುವೇಶನ್ ಒಳಗೆ ನಮಗೆ ಈ ತರ ಅದ ರೀ. ಇನ್ ಸೆಕೆಂಡ್ ಸಿಚುವೇಶನ್ ನೋಡ್ರಿ ಏನದ? ಸೆಕೆಂಡ್ ಸಿಚುವೇಶನ್ ದಾಗ ಏನ್ ಹೇಳಿದಾನೆ? ವೆನ್ 2 ಫ್ರಮ್ ಸೆಕ್ಷನ್ ಎ ಅಂಡ್ 1 ಫ್ರಮ್ ಸೆಕ್ಷನ್ ಬಿ ಆರ್ ಗ್ಲೋಯಿಂಗ್. ಅಂದ್ರೆ ಸೆಕ್ಷನ್ ಎ ದಾಗಿಂದ 1 ತೆಗಿರಿ, ಸೆಕ್ಷನ್ ಬಿ ದಾಗಿಂದ 2 ತೆಗಿರಿ. ಸೊ ಇಷ್ಟ ಬಲ್ಬ್ಸ್ ಉಳಿದು ನಮಗೆ 3 ಹೋಗಿದಾವ, 3 ಅದಾವ. ಈಗ ನೋಡ್ರಿ, ಈಗ ಇವು ಎರಡು ನಮಗೆ ಪ್ಯಾರಲಲ್ ಒಳಗದಾವ್ರಿ. ಸೊ ಇತರದ ಎಫೆಕ್ಟಿವ್ ಎಷ್ಟು ಆಯ್ತ್ರಿ? 2p ಆಯ್ತು. ಇಲ್ಲಿ ಒಂದ ಬಲ್ಬ್ ನಮಗೆ ಅದ ರೀ. ಸೊ ಅದ್ರದ್ದು ನಮಗೆ ಪಿ ಆಯ್ತು. ಸೊ 2p ಮತ್ತು p ಏನದಾವಲ್ಲ ಇವು ಯಾವ ಕಾಂಬಿನೇಷನ್ ದಾಗ ಅದಾವ? ಸೀರೀಸ್ ಒಳಗದಾವ. ಇತರದ ಎಫೆಕ್ಟಿವ್ ನಮ್ಗೆ ಹೆಂಗ ಎಷ್ಟು ಆಯ್ತ್ರಿ? ಹಂಗಾರೆ ದ ಎಫೆಕ್ಟಿವ್ ಆಫ್ ದಿಸ್ ವಿಲ್ ಬಿ ನೋಡ್ರಿ, ಈಗ ಇತರದ ಎಫೆಕ್ಟಿವ್ ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ ದಿಸ್ ವಿಲ್ ಬಿ 2p² ಡಿವೈಡೆಡ್ ಬೈ 3p ನಮಗೆ ಆಗ್ತದೆ. ಸೊ ದಿಸ್ ವಿಲ್ ಬಿ 2p/3. 2p/3 ಆಗ್ತದ್ರಿ. ಇದು ಸೆಕೆಂಡ್ ಸಿಚುವೇಶನ್ ದಾಗಿಂದ್ರೆ, ಇದು ನಮಗೆ ಫಸ್ಟ್ ಸಿಚುವೇಶನ್ ದಾಗಿದ್ರಿ. ದಿಸ್ ಇಸ್ ಫಾರ್ ದ ಸೆಕೆಂಡ್ ಸಿಚುವೇಶನ್. ನಮ್ಗೆ ಏನ್ ಕೇಳಿದಾರೆ? ಅದ್ರದ ರೇಷಿಯೋ ಕೇಳಿದಾರ್ರಿ. ಪವರ್ ಕನ್ಸ್ಯೂಮ್ಡ್ ಇನ್ ಫಸ್ಟ್ ಕೇಸ್ ಟು ದ ಪವರ್ ಕನ್ಸ್ಯೂಮ್ಡ್ ಇನ್ ಸೆಕೆಂಡ್ ಕೇಸ್. ಸೊ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್: P1/P2 ಅಂತ ನಾ ಬರಿತೀನಿ. ಸೊ P1 ನಮಗೆ ಎಷ್ಟದ್ರಿ? 3p/2 ಅದ. P2 ನಮಗೆ ಎಷ್ಟದ? 2p/3. ಇದು ನಮಗೆ 3/2p ಆಗ್ತದೆ. p ಕ್ಯಾನ್ಸಲ್ ಆಯ್ತು. ಸೊ 9/4. ದಿಸ್ ವಿಲ್ ಬಿ ದ ರೇಷಿಯೋ 9:4. ಸೊ 9:4 ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತ್ರಿ? ಆಪ್ಷನ್ ಎ ಇಸ್ ಕರೆಕ್ಟ್. This is how we have to solve this. Clear?
Okay, we'll go to the next question. So next question ನೋಡ್ರಿ KCET ಒಳಗೆ ಬಿದ್ದಿದ್ದ ಕ್ವೆಶ್ಚನ್ ಅದ ನೋಡ್ರಿ. ಈ ಕ್ವೆಶ್ಚನ್ ಸಾಲ್ವ್ ಮಾಡ್ಲಿಕ್ಕೆ ನಾನು ನಿಮಗೊಂದು ಸಪರೇಟ್ ಹಿಂಟ್ ಹೇಳ್ತೇನೆ ರೀ. ನೋವೇರ್ ಯು ವಿಲ್ ಫೈಂಡ್ ದಿಸ್. ಭಾಳ ಈಸಿಲಿ ಈ ಕ್ವೆಶ್ಚನ್ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅದ, ಮ್ಯಾಥಮೆಟಿಕಲಿ ಸಾಲ್ವ್ ಮಾಡ್ಕೊಂತ ಕುಂತ್ರ ಭಾಳ ಲೆಂದಿ ಆಗ್ತದ್ರಿ, ರೈಟ್. ಸೊ ಐ ವಿಲ್ ಟೆಲ್ ಯು ಅ ಹಿಂಟ್, ಐ ವಿಲ್ ಟೆಲ್ ಯು ಅ ಟ್ರಿಕ್ ಹೌ ಟು ಸಾಲ್ವ್ ದಿಸ್. ಲಿಸನ್ ದಿಸ್ ಕೇರ್ಫುಲಿ, ಇದನ್ನ ಕರೆಕ್ಟ್ ಆಗಿ ತಿಳ್ಕೊರಿ. ಈಗಿಲ್ಲೇ ನೋಡ್ರಿ, ಫಸ್ಟ್ ಅದರದ ಕಾಂಬಿನೇಷನ್ ನ ತೆಗಿತೀನಿ ಇಲ್ಲೇ ಕರೆಕ್ಟ್ ಆಗಿ. ವಿಲ್ ಡ್ರಾ ದ ಕಾಂಬಿನೇಷನ್ ಹಿಯರ್. ದಿಸ್ ಇಸ್ B1, ದಿಸ್ ಇಸ್ B2 ಅಂಡ್ ದಿಸ್ ಇಸ್ B3. ಇದು ನಮಗೆ B3 ಅಂತ ಹೇಳಿದ್ರಿ, ರೈಟ್. ಈ ತರ ನಮಗೆ ಕಾಂಬಿನೇಷನ್ ಅದ ರೀ. ಮೊದಲು ಅವ್ರು ಏನ್ ಹೇಳಿದಾರೆ ನೋಡ್ರಿ, B1, B2, B3 are the three identical bulbs connected to a battery of steady EMF with key K closed. ಮೊದಲು K ನಮಗೆ ಕ್ಲೋಸ್ಡ್ ಅದ ರೀ. ಕ್ಲೋಸ್ಡ್ ಅದ ಅಂದ್ರೆ ಏನ, ಇದು ಬಲ್ಬ್ ವರ್ಕ್ ಆಗತೈತಿ, ಇದು ಬಲ್ಬ್ ವರ್ಕ್ ಆಗತೈತಿ, ಇದು ಬಲ್ಬ್ ವರ್ಕ್ ಆಗತೈತಿ. What happens to the brightness of the bulb B1? ಇದು B1 ರೇ, this is B1, this is B2, this is B3. What happens to the brightness of the bulbs B1 and B2 when the key is opened? So ಇವು ಎರಡು ಬಲ್ಬ್ಸ್ ನಮಗೆ ಬ್ರೈಟ್ನೆಸ್ ಏನಾಗ್ತದೆ ಅಂತ ಕೇಳ್ತಾರೆ. ಇದು ನಮಗೆ B1 ರೀ, ಇದು ನಮಗೆ B2 ಮತ್ತು ಇದು ನಮಗೆ B3 ಅದ ರೀ. ಸೊ B1 ಮತ್ತು B2 ಬ್ರೈಟ್ನೆಸ್ ಏನಾಗಬೇಕಾ ಇನ್ ಕೇಸ್ ನಾವು ಕೀ ಓಪನ್ ಮಾಡಿದ್ರೆ. ಕ್ಲೋಸ್ ಮೊದಲು ಕ್ಲೋಸ್ ಇದ್ದದೈತ್ರಿ, ಆಮೇಲೆ ಓಪನ್ ಮಾಡ್ಕೊಂಡ್ರಿ. ಸೊ ವಾಟ್ ಹ್ಯಾಪನ್ಸ್ ಟು ದ ಬ್ರೈಟ್ನೆಸ್? ಬ್ರೈಟ್ನೆಸ್ ಅಂದ್ರೆ ಏನ್ರಿ, ಔಟ್ಪುಟ್ ಪವರ್, ಕರೆಕ್ಟ್ ಅದಲ್ರಿ. ಓಕೆ, ಈಗ ನೋಡ್ರಿ, ಈಗ ನಮಗೆ ಕೀ ಕ್ಲೋಸ್ ಇದ್ದಾಗ ಕರೆಂಟ್ ನಮಗೆ B1 ಗೂ ಹೋಗ್ತದ್ರಿ, B2 ಗೂ ಹೋಗ್ತದ್ರಿ, B3 ಗೂ ಹೋಗ್ತದ್ರಿ, ಕರೆಕ್ಟ್. ಸೊ ಈಗ ನಾ ಬರೀತೀನಿ, ಈಗ ನೋಡ್ರಿ ಎಲ್ಲಾ ಐಡೆಂಟಿಕಲ್ ಬಲ್ಬ್ಸ್ ಅದಾವ್ರೆ. ಐಡೆಂಟಿಕಲ್ ಬಲ್ಬ್ಸ್ ಅಂದ್ರೆ ಎಲ್ಲಾ ಬಲ್ಬ್ಸ್ ಅದು ರೆಸಿಸ್ಟೆನ್ಸ್ ಸೇಮ್ ರೀ. ಸೊ ಇದು ನಮಗೆ R, ಇದ್ರದ್ದು ನಮಗೆ ರೆಸಿಸ್ಟೆನ್ಸ್ R, ಇದ್ರದ್ದು ನಮಗೆ ರೆಸಿಸ್ಟೆನ್ಸ್ R. ಸೊ ಇಷ್ಟು ನಮಗೆ ಐಡೆಂಟಿಕಲ್ ಬಲ್ಬ್ಸ್ ಇರೋದ್ರಿಂದ ಎಲ್ಲಾ ತರದ್ದು ರೆಸಿಸ್ಟೆನ್ಸ್ ನ R ಅಂತ ಹೇಳಿ ತಗೊಳತ್ತೀನಿ. ಐ ಆಮ್ ಟೇಕಿಂಗ್ ಇಟ್ ಆಸ್ R. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮ್ಗೆ ಇಲ್ಲಿ ಎಷ್ಟು ಆಗ್ತದ್ರಿ? ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್? ಇದು R/2 ಆಗ್ತದ್ರಿ. R/2 ಯಾಕಂದ್ರೆ ಪ್ಯಾರಲಲ್ ಆಗದಾವ ಐಡೆಂಟಿಕಲ್ ರೆಸಿಸ್ಟರ್ಸ್. ಸೊ R and R/2 ವಿಲ್ ಬಿ ಇನ್ ಸೀರೀಸ್. ಅದ್ ನಮಗೆ ಎಷ್ಟು ಆಗ್ತದ್ರಿ? ಇಟ್ ವಿಲ್ ಬಿ 3R divided by 2. 3R divided by 2 ಆಗ್ತದ್ರಿ, ಕರೆಕ್ಟ್ ಅದರಿ. ಸೊ ನೆಕ್ಸ್ಟ್ ನೋಡ್ರಿ, ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇದನ್ನ ನಾವು ಈ ತರ, ಓಕೆ, ನಮಗೆ ಈಗ 3R/2 ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂತು. ಇಲ್ಲಿ ನೋಡ್ರಿ, ಒಂದ್ ನಾ ಈಗ ಕನ್ಸಿಡರೇಷನ್ ಇಲ್ಲಿ ನಾ ತಗೊಂತೀನಿ. ವಿ ಹ್ಯಾವ್ ಟು ಟೇಕ್ ದಿಸ್. ಇಲ್ಲಿ ನಾ ಹೇಳ್ತೀನಿ ನೋಡ್ರಿ, ನಮಗೆ ಟೋಟಲ್ ಕರೆಂಟ್ 4I ಈ ಸರ್ಕ್ಯೂಟ್ ಒಳಗೆ ಬರತದ ಅಂತ ಇಟ್ಕೋರಿ. 4I, ಇದು 4I ಕರೆಂಟ್ ನಮಗೆ ಇಲ್ಲಿ ಈಕ್ವಲಿ ಡಿವೈಡ್ ಆಗ್ತದ್ರಿ. 2I ಮತ್ತೆ 2I ಕರೆಂಟ್ ದಾಗ ನಮಗೆ ಡಿವೈಡ್ ಆಗ್ತದೆ, ರೈಟ್. ಯಾಕಂದ್ರೆ ಎರಡು ರೆಸಿಸ್ಟೆನ್ಸ್, ಎರಡು ಬಲ್ಬ್ ರೆಸಿಸ್ಟೆನ್ಸ್ ಸೇಮ್ ಅದಾವ. ಇಫ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್, ಕರೆಂಟ್ ವಿಲ್ ಗೆಟ್ ಡಿವೈಡೆಡ್ ಈಕ್ವಲಿ, ಕರೆಕ್ಟ್ ಅದರಿ. ಈಗ ನೋಡ್ರಿ, ಕರೆಂಟ್ ಯಾವ್ದ್ರೊಳಗೆ ಜಾಸ್ತಿ ಅದ? B1 ಒಳಗೆ ಜಾಸ್ತಿ ಅದನೋ B2 ಒಳಗೆ ಜಾಸ್ತಿ ಅದ? B1 ಒಳಗೆ ನಮಗೆ ಕರೆಂಟ್ ಜಾಸ್ತಿ ಅದ ರೀ, B2 ಒಳಗೆ ಕರೆಂಟ್ ನಮಗೆ ಕಡಿಮೆ ಅದ. ಸೊ ಈಗ ಬ್ರೈಟ್ನೆಸ್ ನಮಗೆ B1 ಜಾಸ್ತಿ ಇರ್ತದ್ರಿ, B2 ಮತ್ತು B3 ಕಿಂತ, ಕರೆಕ್ಟ್. ಯಾಕಂದ್ರೆ ಇದ್ರೊಳಗೆ ಕರೆಂಟ್ ಜಾಸ್ತಿ ಅದ. ಬ್ರೈಟ್ನೆಸ್ ಅಂದ್ರೆ ಏನ್ರಿ? ಔಟ್ಪುಟ್ ಪವರ್. ಔಟ್ಪುಟ್ ಪವರ್ ಅಂದ್ರೆ ನಾವು ಅದನ್ನ ಈ ತರ ತಿಳ್ಕೊಬಹುದು, I² × R ಅಂತ ನಾವು ತಿಳ್ಕೊಬಹುದು, ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ನಮಗೆ ಕೀ ಕ್ಲೋಸ್ ಮಾಡಿದ, ಓಪನ್ ಮಾಡಿದ ಅಂತ ಇಟ್ಕೋರಿ. ಈಗ ಇದನ್ನ ಕೀ ಓಪನ್ ಮಾಡಿದ ಅಂದ್ರೆ B3 ಹೋಯ್ತ್ರಿ ನಮಗೆ. ಯಾಕಂದ್ರೆ ಇದು ಕರೆಂಟ್ ಸಪ್ಲೈ ಆಗಂಗಿಲ್ಲ, B3 ನಮಗೆ ಹೋಗಿಬಿಡ್ತದ್ರಿ. ಉಳಿತಾವೇನ್ರಿ? B1 ಮತ್ತು B2 ಅಂತ ನಮಗೆ ಎರಡ ಬಲ್ಬ್ಸ್ ಇಲ್ಲಿ ಉಳಿತಾವ್ರಿ. ಓನ್ಲಿ 2 ಬಲ್ಬ್ಸ್ ವಿಲ್ ಬಿ ರಿಮೈನಿಂಗ್. ಈಗ ಇವೆರಡು ತರದ್ದು ರೆಸಿಸ್ಟೆನ್ಸ್ ಸೇಮ್ ಅದರಿ. ಹಂಗಾದ್ರೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದ್ರಿ? ಹೌ ಮಚ್ ವಿಲ್ ಬಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್? ನಾವು 2R ಅಂತ ಇರ್ತದ್ರಿ, ಕರೆಕ್ಟ್. ಸೊ ಇದು ನೋಡ್ರಿ, ಇದನ್ನ ಈ ತರ ಬರಿಬಹುದು. ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. 3 × 0.5 ಟೈಮ್ಸ್ ಆಫ್ R ಅಂತ ನಾ ಬರಿಬಹುದು. 3 × 0.5 ಟೈಮ್ಸ್ ಆಫ್ R, ರೈಟ್. ಸೊ ಐ ವಿಲ್ ರೈಟ್ ಇಟ್ ಆಸ್ 3 × 0.5 ಟೈಮ್ಸ್ ಆಫ್ R. ಇದನ್ನ ಬರಿಬಹುದ? ವಾಟ್ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್, ಇದನ್ನ ನಾವು ಬರಿಬಹುದು 4 × 0.5 ಟೈಮ್ಸ್ ಆಫ್ R ಅಂತ ನಾ ಬರಿಬಹುದು. 2R ಅಂದ್ರೆ 4 × 0.5 ಟೈಮ್ಸ್ ಆಫ್ R. ಸೊ ರೆಸಿಸ್ಟೆನ್ಸ್ ಏನಾಗಿತ್ತು ನೋಡ್ರಿ, ಮೊದಲ ರೆಸಿಸ್ಟೆನ್ಸ್ ನಮಗೆ 3 ಟೈಮ್ಸ್ ಆಫ್ 0.5 R ಇತ್ತೆ. ಈಗ ನಮಗೆ ರೆಸಿಸ್ಟೆನ್ಸ್ 4 ಟೈಮ್ಸ್ ಆಫ್ 0.5 ಆಗಿತ್ತು, ಕರೆಕ್ಟ್. ಸೊ ನಮಗೆ 3 ಇದ್ದದ್ದು 4 ಆಗೈತ್ರಿ. ರೆಸಿಸ್ಟೆನ್ಸ್ ಹ್ಯಾಸ್ ಗಾಟ್ ಚೇಂಜ್ಡ್. ರೆಸಿಸ್ಟೆನ್ಸ್ ನಮಗೆ ಯಾವ ತರ ಚೇಂಜ್ ಆಗೈತಿ ಅಂದ್ರೆ, ಇಟ್ ಹ್ಯಾಸ್ ಚೇಂಜ್ಡ್ ಫ್ರಮ್ 3 to 4. ಹಂಗಾದ್ರೆ ಕರೆಂಟ್ ಯಾವ ತರ ಚೇಂಜ್ ಆಗ್ಬೇಕು ನಮಗೆ? ಸಿ, ರೆಸಿಸ್ಟೆನ್ಸ್ ಹ್ಯಾಸ್ ಗಾಟ್ ಚೇಂಜ್ಡ್. ರೆಸಿಸ್ಟೆನ್ಸ್ ನಮ್ಗೆ ಯಾವ ತರ ಚೇಂಜ್ ಆಗಿದಪ್ಪ ಅಂದ್ರೆ 3 ಹ್ಯಾಸ್ ಗಾಟ್ ಚೇಂಜ್ಡ್ ಟು 4. ಹಂಗಾದ್ರೆ ಕರೆಂಟ್ ಯಾವ ತರ ಚೇಂಜ್ ಆಗ್ಬೇಕ್ರಿ? ಕರೆಂಟ್ ಇದ್ರದ್ದು ರಿವರ್ಸ್ ರೇಷಿಯೋದಾಗ ಚೇಂಜ್ ಆಗ್ಬೇಕಿದ್ರಿ. 4 ಇದ್ದದ್ದು 3 ಆಗ್ಬೇಕ. ಯಾಕ್ರಿ? ಯಾಕಂದ್ರೆ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್. ಸೊ ಇಲ್ಲಿ ನಮಗೆ 4I ಕರೆಂಟ್ ಇತ್ರಿ, ಅದು ಈಗ ಎಷ್ಟು ಆಗ್ಬೇಕ್ರಿ? 3I ಕರೆಂಟ್ ಆಗ್ಬೇಕು. 4 ಇದ್ದದ್ದು ನಮಗೆ 3I ಆಗ್ಬೇಕು, ಕರೆಕ್ಟ್. ಸೊ ಇದು 3I ಆದ್ರೆ ಈ ಬಲ್ಬ್ ಒಳಗೆ ಎಷ್ಟು ಕರೆಂಟ್ ರೀ? ಇದ್ರೊಳಗೂ ನಮಗೆ 3I ಕರೆಂಟ್ ರೀ. ಸೇಮ್ ಕರೆಂಟ್ ಇಟ್ ಹ್ಯಾಸ್ ಟು ಫ್ಲೋ, ಯಾಕಂದ್ರೆ ಇವೆರಡು ಸೀರೀಸ್ ಒಳಗೆ ಅದಾವ. ಓಕೆ, ಈಗ ಫಸ್ಟ್ ಸಿಚುವೇಶನ್ ಮತ್ತು ಸೆಕೆಂಡ್ ಸಿಚುವೇಶನ್ ಕಂಪೇರ್ ಮಾಡಿ ನೋಡ್ರಿ. ಎರಡು ಸಿಚುವೇಶನ್ ಕಂಪೇರ್ ಮಾಡಿ ನೋಡ್ರಿ. ಫಸ್ಟ್ ಸಿಚುವೇಶನ್ ಒಳಗೆ B1 ದಾಗ ಎಷ್ಟು ಕರೆಂಟ್ ಇತ್ರಿ? 4I ಕರೆಂಟ್ ಇತ್ರಿ. ನೋಡ್ರಿ,
power is directly proportional to I square. Current directly proportional ada. So current ಹೆಚ್ಚಾದ್ರೆ brightness ಹೆಚ್ಚು, current ಕಡಿಮೆ ಆದ್ರೆ brightness ಕಡಿಮೆ. Correct? So bulb B1 ಒಳಗೆ ಮೊದಲು current ಎಷ್ಟಿತ್ರಿ 4i ಇತ್ತು, ಆಮೇಲೆ ನಮಗೆ current ಎಷ್ಟಾಗಿತ್ರಿ 3i. So B1 bulb ಒಳಗ್ರಿ, B1 bulb ಒಳಗೆ ನಮಗೆ current ಏನಾಗಿತ್ತಪ್ಪ ಅಂದ್ರೆ ರೆಡ್ಯೂಸ್ ಆಗಿತ್ತು. ಕರೆಂಟ್ ರೆಡ್ಯೂಸ್ ಆದ್ರೆ ಬ್ರೈಟ್ನೆಸ್ ಏನಾಗಬೇಕ್ರಿ, ಬ್ರೈಟ್ನೆಸ್ ನಮಗೆ ರೆಡ್ಯೂಸ್ ಆಗಬೇಕು. B2 ಬಲ್ಬ್ದಾಗ ನೋಡ್ರಿ ಕರೆಂಟ್ ಮೊದಲು ಎಷ್ಟಿತ್ರಿ 2i ಇತ್ತು, ಈ ಕರೆಂಟ್ ಎಷ್ಟಾಗಿತ್ರಿ 3i ಆಗೈತ್ರಿ. ಸೊ B2 ಬಲ್ಬ್ ಒಳಗೆ ನಮಗೆ ಕರೆಂಟ್ ಏನಾಗಿತ್ತಪ್ಪ ಅಂದ್ರೆ ಕರೆಂಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್. ಕರೆಂಟ್ ಇನ್ಕ್ರೀಸ್ ಆದ್ರೆ ಬ್ರೈಟ್ನೆಸ್ ಏನಾಗಬೇಕ್ರಿ, ಬ್ರೈಟ್ನೆಸ್ ನಮ್ಗೆ ಹತ್ರದ ಇನ್ಕ್ರೀಸ್ ಆಗಬೇಕು. ಸೊ ಬಲ್ಬ್ B1 ದ ಬ್ರೈಟ್ನೆಸ್ ಕಡಿಮೆ ಆಯ್ತು, ಬಲ್ಬ್ B2 ದ ಬ್ರೈಟ್ನೆಸ್ ಹೆಚ್ಚಾಯ್ತು. ದೆನ್ ವಿಚ್ ಆಪ್ಷನ್ ವಿಲ್ ಬಿ ಕರೆಕ್ಟ್? ಯಾವ ಆಪ್ಷನ್ ನಮ್ಗೆ ಕರೆಕ್ಟ್ ಆಗ್ತದೆ ನೋಡ್ರಿ, ಆಪ್ಷನ್ 3 ವಿಲ್ ಬಿ ಕರೆಕ್ಟ್. ಬ್ರೈಟ್ನೆಸ್ ಆಫ್ ದ ಬಲ್ಬ್ಸ್ B1 decreases and that of the bulb B2 increases. Correct? So this is how we have to solve it. It's simplest way adare. So we can solve it like this. Nimage idu bere kade yellow solution nodri, you will find a very tough, very complicated solution for this type of situation. So this is the simplest way. Try this knack or trick to solve similar type of questions. Right? Okay, we'll go to the next question then. Okay, ille nodri. The power dissipated in 3 ohm resistance in the following circuit. So ಈ ಸರ್ಕ್ಯೂಟ್ ಒಳಗೆ 3 ohm resistance ದಾಗ ಎಷ್ಟು ಪವರ್ ಡಿಸಿಪೇಟ್ ಆಗೈತಿ ಅಂತ ಕೇಳ್ತಾರ. ಸೊ ಪವರ್ ಡಿಸಿಪೇಷನ್ ನಮಗೆ ಬರ್ಬೇಕಾದ್ರೆ ನೋಡ್ರಿ, 3 ohm ಒಳಗಿಂದ ಪವರ್ ನಮಗೆ ಬರ್ಬೇಕಾದ್ರೆ 3 ohm ಒಳಗೆ ಎಷ್ಟು ಕರೆಂಟ್ ಅದ ಅದು ನಮಗೆ ಬೇಕು. ಯಾಕಂದ್ರೆ ಪವರ್ ಇನ್ 3 ohm ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಪವರ್ ಇಸ್ ಈಕ್ವಲ್ ಟು I square into R. I can use the formula. Right? So I require the current in 3 ohm. Resistance ಅಂತೂ 3 ohm ಅಂತ ಗೊತ್ತದೆ ನಮಗೆ. ಸೊ ಕರೆಂಟ್ ನೋಡ್ರಿ, ಈಗ ಮೊದಲು ನೀವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಿಲ್ಲ, ಮೇನ್ ಕರೆಂಟ್ ಸರ್ಕ್ಯೂಟ್ ಒಳಗೆ ಫೈಂಡ್ ಮಾಡ್ಬೇಕು, ಆಮೇಲೆ ಕರೆಂಟ್ ನ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು, ಅವಾಗ ನಿಮಗೆ 3 ohm ದಾಗಿಂದ ಕರೆಂಟ್ ಬರ್ತದೆ. ಈ ಸರ್ಕ್ಯೂಟ್ ನೋಡಿದ್ರೆ ಇದು ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ಸೇಮ್ ಪೊಟೆನ್ಶಿಯಲ್ ಮೆಥಡ್ ನಾವು ಯೂಸ್ ಮಾಡ್ಬೇಕು. ಸೇಮ್ ಪೊಟೆನ್ಶಿಯಲ್ ಮೆಥಡ್ ನಾವು ಆಲ್ರೆಡಿ ಕಲ್ತಿದೀವಿ, ಅದ್ರ ಮೇಲೆ ನಾವು ಆಲ್ರೆಡಿ ಒಂದು ವಿಡಿಯೋ ನೋಡ್ಕೊಂಡಿದೀವಿ. ಈಗ ನೀವು ನೋಡದೇ ಇದ್ದಿದ್ರೆ ಅದನ್ನ ಚೆಕ್ ಮಾಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅದ ಮೆಥಡ್ ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಈಗ ನೋಡ್ರಿ, ಈಗ ನಮಗೆ ಇಫ್ ಐ ಕಾಲ್ ದಿಸ್ ಒನ್ ಆಸ್ ಎ ಅಂಡ್ ದಿಸ್ ಒನ್ ಆಸ್ ಬಿ, ಪಾಸಿಟಿವ್ ಟರ್ಮಿನಲ್ ಎ, ನೆಗೆಟಿವ್ ಟರ್ಮಿನಲ್ ಬಿ ಆದ್ರೆ ಈ ಪಾಯಿಂಟ್ ನಮಗೆ ಏನಾಯ್ತ್ರಿ, ದಿಸ್ ಇಸ್ ಆಲ್ಸೋ ಎ ಓನ್ಲಿ. ರೈಟ್? ಇದು ನಮಗೆ ಬಿ ಆದ್ರೆ ಈ ಪಾಯಿಂಟ್ ಏನಾಯ್ತ್ರಿ, ದಿಸ್ ಇಸ್ ಆಲ್ಸೋ ಬಿ ಓನ್ಲಿ. ಇದು ಬಿ ಆದ್ರೆ ಇದೇನಾಯ್ತ್ರಿ, ದಿಸ್ ಇಸ್ ಆಲ್ಸೋ ಬಿ ಓನ್ಲಿ. ಯಾಕಂದ್ರೆ ಇದು ಕಂಟಿನ್ಯೂಸ್ ವೈರ್ ಅದ ರೀ. ರೈಟ್? ಸೊ ಇಲ್ಲಿ ಮಿಡಲ್ ದಾಗ ನಮಗೆ ರೆಸಿಸ್ಟರ್ ಅದ ರೀ. ಸೊ ಲೈಕ್ ದಿಸ್ ವಿ ಕ್ಯಾನ್ ಟೇಕ್ ಇಟ್. ಓಕೆ, ಇದನ್ನ ಪಾಯಿಂಟ್ ಅನ್ನು ಓ ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಪಾಯಿಂಟ್ ಆಸ್ ಓ. ರೈಟ್? ಓಕೆ, ಸೊ ದಿಸ್ ಪಾಯಿಂಟ್ ಐ ವಿಲ್ ಕಾಲ್ ಇಟ್ ಆಸ್ ಓ. ಈಗ 3 ohm ಮತ್ತು 6 ohm ನೋಡ್ರಿ, ದೇ ಆರ್ ಕನೆಕ್ಟೆಡ್ ಇನ್ ಬಿಟ್ವೀನ್ ದ ಸೇಮ್ ಪಾಯಿಂಟ್ಸ್. ಕಾಂಬಿನೇಷನ್ ಬಗ್ಗೆ ನಾ ಇಲ್ಲಿ ಹೇಳತೀನಿ. ಓಕೆ, ಇದು ಯಾಕೆ ಹಿಂಗ್ ತಗೊಂಡ್ವಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತದ್ರಿ, ಸೇಮ್ ಪೊಟೆನ್ಶಿಯಲ್ ಮೆಥಡ್ ನಾವು ನೋಡ್ಕೊಂಡಿದ್ವಿ. ಸೊ ಇದು ನೋಡ್ರಿ, 3 ohm and 6 ohm both are connected between OB and OB. If they are connected in between same 2 points, they are said to be in parallel. ಅವು ಪ್ಯಾರಲಲ್ ಒಳಗೆ ಅದಾವ ಅಂದಂಗ್ರಿ. ಸೊ 3 ಮತ್ತು 6 ನಮಗೆ ಪ್ಯಾರಲಲ್ ಅದಾವ್ರಿ. 3, 6 ಪ್ಯಾರಲಲ್ ಆದ್ರೆ ಎಫೆಕ್ಟಿವ್ ಎಷ್ಟು ಬರ್ತದೆ ಅಂತ ಹೇಳಿದ್ದೀನಿ ನಾನು ನಿಮಗೆ, ನೆನಪಿಟ್ಕೊಡಿ ಅಂತ ಹೇಳಿದ್ದೀನಿ ಇದನ್ನ, ಯಾಕಂದ್ರೆ ಇದು ಬಹಳ ಕಡೆ ಬರ್ತದ್ರಿ. ಸೊ 3, 6 ಪ್ಯಾರಲಲ್ ಇದ್ರೆ ಎಫೆಕ್ಟಿವ್ ನಮಗೆ ಎಷ್ಟು ಆಯ್ತು, 2 ohm ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಯ್ತ್ರಿ. ಸೊ ಇದು 2 ohm ಮತ್ತು ಇದು 2 ohm ನಮಗೆ ಯಾವ ಕಾಂಬಿನೇಷನ್ ಆದ್ರಿ, ಸಿರೀಸ್ ಆದ್ರಿ. ಸೊ ಎಫೆಕ್ಟಿವ್ ಎಷ್ಟು ಆಯ್ತ್ರಿ 4. ಸೊ 2, 3, 6 ಇವು ಮೂರು ಕೂಡಿ ನಮಗೆ ಎಫೆಕ್ಟಿವ್ ಎಷ್ಟು ಬಂತೆ 4 ohm. ಆ 4 ohm ಈ 4 ohm ಜೊತೆ ನಮಗೆ ಪ್ಯಾರಲಲ್ ಇರ್ತದ್ರಿ. ಹಾಗಾದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಆಯ್ತ್ರಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ 2 ohm. 4/2, 4 ohm and 4 ohm are in parallel, that's why the effective will be 2 ohm. Now calculate the current. ಈ current calculate ಮಾಡ್ರಿ, main current in the circuit calculate ಮಾಡ್ರಿ. I is equal to E divided by R plus R. 4.5 divided by main current is, sorry, effective resistance is 2, internal resistance is 1. Internal resistance is 1. So ಇದು ನಮಗೆ ಬಂತ 4.5 divided by 3, which will be equal to 1.5 ampere. ಎಷ್ಟು ಕರೆಂಟ್ ನಮಗೆ ಬರ್ತದ್ರಿ. ಸೊ ದಿಸ್ ಇಸ್ ದ ಮೇನ್ ಕರೆಂಟ್. ಮೇನ್ ಕರೆಂಟ್ ಅಂದ್ರೆ ಏನ್ರಿ, ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ದಾಗಿಂದ ಹೊರಗೆ ಬರ್ತಿರುವಂತ ಕರೆಂಟ್ ರೀ. 1.5 ampere. 1.5 ampere current is coming out from the positive terminal of the battery. ಈ ಪಾಸಿಟಿವ್ ಟರ್ಮಿನಲ್ ದಾಗಿಂದ ಎಷ್ಟು ಕರೆಂಟ್ ಹೊರಗೆ ಬರ್ತೈತಿ ಅಷ್ಟು ಕರೆಂಟ್ ನಮಗೆ ನೆಗೆಟಿವ್ ಟರ್ಮಿನಲ್ ಎಂಟರ್ ಆಗಲೇಬೇಕು. ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. ನೆಕ್ಸ್ಟ್ ನೋಡ್ರಿ, ಈ 1.5 ampere ಇಲ್ಲಿ ಬಂದ ಕೂಡಲೇ ಇದು 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕ್ರಿ. ಇಟ್ ಹ್ಯಾಸ್ ಟು ಗೆಟ್ ಡಿವೈಡೆಡ್ ಇನ್ 2 parts. One part is here, another part is here. ಅದು ಈಕ್ವಲಿ ಡಿವೈಡ್ ಆಗಬೇಕು, ಅನ್ಈಕ್ವಲಿ ಡಿವೈಡ್ ಆಗಬೇಕು. ಈಕ್ವಲಿ ಡಿವೈಡ್ ಆಗಬೇಕು. ಯಾಕ್ರಿ 2, 3, 4, 6 ಇವು ಮೂರು ಥರದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಬಂದಿತ್ತು 4. ಇದು 4 ಆಯ್ತಾ, ಇದು 4 ಆಯ್ತಾ, ರೆಸಿಸ್ಟೆನ್ಸಸ್ ಆರ್ ಈಕ್ವಲ್. ಸೊ ಕರೆಂಟ್ ಗೆಟ್ಸ್ ಡಿವೈಡೆಡ್ ಈಕ್ವಲಿ. ಸೊ 1.5 ಹಾಫ್ ಈ ಕಡೆ ಬಂತು ಅಂದ್ರೆ 0.5 ampere ಈ ಕಡೆ ಬಂತು. ಇನ್ನು 0.75 ampere ನಮಗೆ ಈ ಕಡೆ ಬಂತು. 1.5 ಹಾಫ್ 0.75, 0.75. ನೆಕ್ಸ್ಟ್ ನೋಡ್ರಿ, 0.75 ampere ಹೋಗಿ ಬಂದ ಕೂಡಲೇ ಮತ್ತೆ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕ್ರಿ. ನಾವ್ ಇಟ್ ವಿಲ್ ನಾಟ್ ಗೆಟ್ ಡಿವೈಡೆಡ್ ಈಕ್ವಲಿ. ಯಾಕಂದ್ರೆ ರೆಸಿಸ್ಟೆನ್ಸ್ ನಮಗೆ ಈಕ್ವಲ್ ಇಲ್ಲ.
let me say the current in 6 ohm is I, then how much will be the current in 3 ohm? ಅದರ ಡಬಲ್ ಇರಬೇಕ್ರಿ 2I. ರೆಸಿಸ್ಟೆನ್ಸ್ ನಮಗೆ ಹಾಫ್ ಆಗಿತ್ತಂದ್ರೆ ಕರೆಂಟ್ ನಮಗೆ ಡಬಲ್ ಆಗಬೇಕು, ಯಾಕಂದ್ರೆ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ಸೊ 2I ಕರೆಂಟ್. ಸೊ ಈಗ ನೋಡ್ರಿ ನಮಗೆ ಏನ್ ಬಂತೆ, see what I got, current in 6 ohm is I, current in 3 ohm is 2I. ಸೊ ಈಗ ನೋಡ್ರಿ ಅವು ಕರೆಂಟ್ಸ್ ಹೆಂಗ್ ಫೈಂಡ್ ಮಾಡ್ಬೇಕಂತ ಹೇಳಿ ಇದು ಟ್ರಿಕ್ ನೋಡ್ರಿ. ಸೊ ಇಟ್ ವಿಲ್ ಬಿ 2I plus I is equal to, ಇವೆರಡು ಯಾವ ತರದ ಪಾರ್ಟ್ಸ್ ರೀ, 0.75 ದ ಪಾರ್ಟ್ಸ್ ರೀ, 0.75, ರೈಟ್? ಸೊ ಇದು ನಮಗೆ ಆಗ್ತದ 3I is equal to 0.75. ಇದು 0.75 ಆಗಿದ್ರೆ ನಮಗೆ I ಎಷ್ಟು ಆಗ್ತದ್ರಿ, I will be 0.25 ampere, ರೈಟ್? ಸೊ ಇದು ಕರೆಂಟ್ ನಮಗೆ 6 ಓಮ್ ಒಳಗೆ ನಮಗೆ ಕರೆಂಟ್ ಎಷ್ಟು ಬಂತೆ, 6 ಓಮ್ ಒಳಗೆ ಕರೆಂಟ್ ನಮಗೆ ಬಂತ 0.25 ampere. ಇದ್ರೊಳಗೆ 0.25 ampere ಆದ್ರೆ ಇದ್ರ ಡಬಲ್ ಇಲ್ಲಿ ಇರ್ಬೇಕು, ರೈಟ್? ಇದ್ರ ಡಬಲ್ ಇಲ್ಲಿ ಇರ್ಬೇಕಂದ್ರೆ ಇದು ಕರೆಂಟ್ ಎಷ್ಟು ಆಗ್ತದ್ರಿ, ಇದು ನಮಗೆ 0.5 ampere ಆಗ್ತದ್ರಿ. ಕರೆಂಟ್ ಇನ್ 3 ohm has to be 0.5 ampere. If the current in 3 ampere is 3 ohm is 0.5 ampere, then how much will be the power? ನೋಡ್ರಿ 0.5 ampere ಅಂದ್ರೆ ಅದನ್ನ 1/2 ಅಂತ ತಗೋತೀವಿ, ಇಂಟು ರೆಸಿಸ್ಟೆನ್ಸ್ 3, so it will be 3/4. 3/4 ಅಂದ್ರೆ ಇದು ನಮಗೆ 0.75 ವ್ಯಾಟ್ ರೀ. So this much has to be the power dissipated in 3 ohm resistance. ಎಷ್ಟು ಪವರ್ ನಮಗೆ 3 ohm ಒಳಗೆ ಡಿಸಿಪೇಟ್ ಆಗಿರ್ತೈತಿ ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಐತ್ರಿ? ಆಪ್ಷನ್ 4 is correct. This is how we have to apply the concept of power and energy for the bulbs combination or resistance combination or heater combination. Hope you have understood this. Keep watching the channel for the further concepts, further tricks in the physics, and thank you.